ಈಗ ಬರೋಣ ಅಸಲಿ ವಿಚಾರಕ್ಕೆ. ಕಾರಣ ಧರ್ಮರಾಯ ಸ್ವಾಮಿ ದೇವಸ್ಥಾನ ಅಂದ್ರೆ ಅದರದೇ ಆದ ಇತಿಹಾಸ ಇದೆ ಅಂತ ಹೇಳ್ತಾ ಇದ್ವಿ. ಕರಗ ಮಹೋತ್ಸವ ಎಲ್ಲರೂ ಕೂಡ ಭಾಗಿಯಾಗಿ ಸಂಭ್ರಮ ಪಡುವಂತಹ ಕ್ಷಣ ಅದು. ಆ ಕರಗ ಮಹೋತ್ಸವಕ್ಕೂ ಫಂಡ್ ಸಿಗ್ತಾ ಇಲ್ಲ, ಫಂಡ್ ಇನ್ನೂ ತನಕ ರಿಲೀಸ್ ಆಗಿಲ್ಲ ಅನ್ನುವಂಥ ಆರೋಪ. ಅದರ ಮಧ್ಯದಲ್ಲಿ ದೇವಸ್ಥಾನದಲ್ಲಿದ್ದಂತಹ ನೆಕ್ಲೆಸ್ ಕೂಡ ಕಳ್ಳತನ ಆಗಿದೆ ಅನ್ನುವಂಥ ಗಂಭೀರ ಆರೋಪ. ಹಾಗಾಗಿ ಏನಾಗ್ತಾ ಇದೆ ದೇವಸ್ಥಾನದಲ್ಲಿ ಅನ್ನೋದು ಪ್ರಶ್ನೆ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಧರ್ಮರಾಯ ಸ್ವಾಮಿ ದೇಗುಲದ ನಿಕಟ ಪೂರ್ವ ಅಧ್ಯಕ್ಷರು ಆದಂತಹ ಕೆ ಸತೀಶ್ ಅವರು ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಕರಗಕ್ಕೆ ಇಷ್ಟು ಅದ್ಭುತವಾಗಿ ಹೂವಿನ ಅಲಂಕಾರ ಮಾಡೋದು ಯಾರು ಅಂತ ಬಹುತೇಕರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ. ರವಿಚಂದ್ರ ಅವರೇ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಇಡೀ ದೇವಸ್ಥಾನ ಅದ್ಭುತವಾಗಿ ಡೆಕೋರೇಷನ್ ಇಂದ ಕಂಗೊಳಿಸುತ್ತೆ ಅಂತ ಅಂದ್ರೆ ಅಲ್ಲಿನ ಸಂಭ್ರಮವನ್ನ ಮತ್ತಷ್ಟು ದುಪ್ಪಟ್ಟು ಮಾಡುತ್ತೆ ಅಂದ್ರೆ ಅದಕ್ಕೆ ಕಾರಣಕರ್ತರು ಬಾಬು ಅಂತ ಅನ್ಸುತ್ತೆ. ಬಾಬು ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೇರವಾಗಿ ಕೆ ಸತೀಶ್ ಸರ್ ಹತ್ರ ಹೋಗ್ಬಿಡ್ತೀನಿ. ಸತೀಶ್ ಸರ್, ಏನಾಗ್ತಾ ಇದೆ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ? ಅದಕ್ಕೆ ಅದರದೇ ಆದ ಇತಿಹಾಸ ಇದೆ, ಸಾಕಷ್ಟು ವಿಶೇಷತೆಗಳನ್ನು ಒಳಗೊಂಡಿದೆ. ಕರಗ ಮಹೋತ್ಸವ ಅಂದ್ರೆ ಜಸ್ಟ್ ಬೆಂಗಳೂರಿನ ಜನ ಅಲ್ಲ ಸರ್, ಎಲ್ಲೆಲ್ಲಿಂದಲೂ ಬರ್ತಾರೆ ಆ ಸಂಭ್ರಮದಲ್ಲಿ ಭಾಗಿಯಾಗಬೇಕು, ಕಣ್ತುಂಬಿಕೊಳ್ಬೇಕು ನಾವು ಅಂತ. ಸೊ ಕರಗ ಮಹೋತ್ಸವಕ್ಕೆ ಗ್ರಹಣ ಅಂತ ಅಂತಿದ್ವಿ, ಈಗ ನೆಕ್ಲೆಸ್ ಕೂಡ ಕಳ್ಳತನ ಆಗಿದೆ ಅನ್ನೋ ಆರೋಪ. ಏನಾಗ್ತಾ ಇದೆ ಅಂತ? ಮೇಡಮ್ ಇಲ್ಲಿ ನೋಡಿ, 4 ಲಕ್ಷ 5 ಲಕ್ಷ ಜನ ಕರಗಕ್ಕೆ ಸೇರ್ತಾ ಇದ್ದಾರೆ, ವಿಶ್ವವಿಖ್ಯಾತ ಬೆನ್ನು. ನೀವು ಒಂದು 4-5 ವರ್ಷದಿಂದ ನೀವು ನೋಡ್ತಾ ಇರ್ಬೋದು, 20 ಲಕ್ಷ 24 ಲಕ್ಷ ಜನ ಸ್ಯಾಟಿಲೈಟ್ ಕೌಂಟಿಂಗ್ ಬರ್ತಾ ಇದೆ. ಅದೆಲ್ಲ ಆಗಿದ್ದು ಆ ತಾಯಿ ಶಕ್ತಿ ಮತ್ತು ಮಾಧ್ಯಮಗಳಲ್ಲಿ 2 ತಿಂಗಳಿರೋಗಳೇ ನೀವು ಶುರು ಮಾಡ್ತೀರಾ. ಅಂದರೆ ಕರಗ ಹತ್ರ ಬಂತು, ರೋಡ್ ವ್ಯವಸ್ಥೆ ಹೆಂಗಿದೆ, ಮತ್ತು ಅಷ್ಟಕ್ಕೆ ಬಂದೋಬಸ್ತ್ ಏನು ಮಾಡ್ಕೊಂಡಿದ್ದೀರಾ, ಪ್ರತಿಯೊಂದು ಈಗ ಮಾಧ್ಯಮ ಈ ಮಟ್ಟಕ್ಕೆ ಬಂದ ಮೇಲೆ ಜನರಿಗೂ ಎಲ್ಲ ಒಂದು ಗೊತ್ತಾಯಿತು. ಓ, ವಿಶ್ವವಿಖ್ಯಾತ ಕರಗ, ದ್ರೌಪದಿ ತಾಯಿ ಕರಗ ಅಂದರೆ ಆ ಥರ ಇರುತ್ತೆ ಅಂಥೇಳಿ ಎಲ್ಲೆಲ್ಲಿಂದನೋ ಊರುಗಳಿಂದ ಬಂದು ಇವಾಗ 24-25 ಲಕ್ಷ ಜನ ಸೇರ್ತಾವ್ರೆ ಆ ಜಾಗದಲ್ಲಿ. ಇಲ್ಲಿ ಏನಾಗಿದೆ ಅಂದರೆ, ಈಗ ಸ್ವಲ್ಪ ಮುಜರಾಯಿ ಅಧಿಕಾರಿಗಳು ನಾವು ಹೇಳ್ದಂಗೆ ಮಾಡಬೇಕು, ನಾವು ಹೇಳ್ದಂಗೆ ನಡಿಬೇಕು, ನಾವೇನು ಮಾಡ್ತೀರೋ ಅದೇ ರೂಲ್ಸು. ಈಗ ಜನಾಂಗದಲ್ಲಿ ಒಬ್ಬರನ್ನ ಎತ್ಕಟ್ಟೋದು, ಅವ್ರ ಮೇಲೆ ಒಂದು ಕಂಪ್ಲೇಂಟ್ ತರಿಸ್ಕೊಳ್ಳೋದು, ಅವ್ರ ಮೇಲೆ ಒಂದು ಇದು ಮಾಡೋದು, ಮತ್ತೇನಾದರೂ ಒಂದು ಕಿರಿಕ್ ತೆಗೆಯೋದು. ಅಂದ್ರೆ ಈಗ ಮುಜರಾಯಿ ಇಲಾಖೆ ಅಧಿಕಾರಿಗಳ ಜೊತೆ ಯಾರು ಅಡ್ಜಸ್ಟ್ ಆಗ್ತಾರೋ ಅವ್ರು ಇರ್ತಾರೆ, ಯಾರು ಅಡ್ಜಸ್ಟ್ ಆಗಲು ಅವ್ರ ಮೇಲೆ ಸುಖಾಸುಮ್ಮನೆ ಆರೋಪ ಮಾಡೋದು, ಅಲ್ಲಿಂದ ಕಳಿಸ್ಬೋದು, ಅವ್ರ ಮೇಲೆ ಆರೋಪ ಮಾಡೋದು, ಕಳಿಸೋದು. ಮತ್ತೆ ಕೋವಿಡ್ ಟೈಮಲ್ಲೂ ನಾನು ನಿಂತ್ಕೊಂಡು ವೈರಮುಡಿ ಉತ್ಸವ ನಿಂತರೂ ಕೂಡ ನಮ್ಮ ವಿಶ್ವವಿಖ್ಯಾತ ಬೆಂಗಳೂರು ಕರಗ ನಿಲ್ಲಲ್ಲ. ಆಗ ಕೋವಿಡ್ ಟೈಮಲ್ಲಿ 2020-2021ರಲ್ಲಿ 5 ಜನದಲ್ಲಿ ಕರಗ ಮಾಡ್ತೀರಿ, ಇಲ್ಲಾಂದ್ರೆ ನನ್ನ ಮೇಲೆ FIR ಮಾಡಿ ಅಂತೇಳಿ ನಾನು ನಿಂತ್ಕೊಂಡು, ಯಾಕಂದ್ರೆ ನನ್ನ ಪೂಜಾರಿ ಮನೆ ತಂದವನು ಮತ್ತೆ ಚಾಕ್ರಿದಾರ್ ಮನೆ ತಂದವನು ಮಾಡಿ ಕರಗನ ಅಂತೇಳಿ ನಾನು ಇದು ಕೇಸ್ ಹಾಕಿಸ್ಕೊಳ್ತೀನಿ ಅಂತ ಹೇಳಿ ಕರಗ ನಾವು ಮಾಡ್ತೀರಿ, ನಿಲ್ಸಲ್ಲ. ವರ್ಲ್ಡ್ ಫೇಮಸ್ ಕರಗ ವೈರಮುಡಿ ಉತ್ಸವ ನಿಂತರೂ ನಮ್ಮ ಬೆಂಗಳೂರು ಕರಗ ನಿಲ್ಲಲ್ಲ. ಅದಾದ್ಮೇಲೆ 21ರಲ್ಲೇ ಏನೋ ಈ ಹುಡುಗನಲ್ಲಿ ಒಂದು ಶಕ್ತಿ ಇದೆ ಅಂತ ಇಡೀ 800 ವರ್ಷ ಇತಿಹಾಸದಲ್ಲೇ 26 ವರ್ಷಕ್ಕೆ ಅಧ್ಯಕ್ಷ ಆಗಿರೋದು ನಾನು. ಅದಾದ್ಮೇಲೆ ಭಾರಿ ವಿಜೃಂಭಣೆಯಿಂದ ಮಾಡ್ಕೊ ಬಂದಿದ್ದೀರಿ. ನಮ್ಮಲ್ಲಿ ಒಬ್ರು ಹಿಂಗೆ ಗೊತ್ತಲ್ಲ, ಒಬ್ರಿಗಾದ್ರೆ ಒಬ್ರಿಗಾಗಲ್ಲ. ಅವ್ರು ಏನು ಮಾಡ್ತಾರೆ, ಹೆಂಗನ ಮಾಡಿ ಇವನ್ನ ಇಳಿಸ್ಬೇಕು, ಇವ್ರು ಇದು ಮಾಡ್ತಾ ಇದ್ದಾನೆ ಅಂತೇಳಿ ಮುಜರಾಯಿ ಅವ್ರನ್ನ ಎತ್ಕಡ್ತಾರೆ. ಸರ್ಕಾರನೂ ಬದಲಾಗುತ್ತೆ, ಅವರು ಆ ಸರ್ಕಾರದಲ್ಲಿ ಸ್ವಲ್ಪ ಬಲಿಷ್ಠರಾಗಿರ್ತಾರೆ. ಯಾರಿಲ್ಲ, ಇದು ನಾವು ನಾನು ಕದ್ದು ಮುಚ್ಚಿ ಮಾತಾಡೋಕ್ಕೆ ಬರಲ್ಲ, ಇದು PR ರಮೇಶ್ ಮಾಡ್ತಾರೆ. ಅವರು MLC ಮೇಯರು ಆಗಿದ್ರು, ಅವ್ರು ಮಾಡ್ತಾರೆ. ಅಂದರೆ ನಮ್ಮ ಸರ್ಕಾರ ಇದೆ, ಇವ್ನ ಹೆಂಗೆ ಅಧ್ಯಕ್ಷ ಆಗಿ ಮುಂದುವರಿಯಕ್ಕೆ ಬಿಡಬೇಕು, ನಮ್ಮ ಕಡೆಯವರು ಯಾರೋ ಅಪಾಯಿಂಟ್ ಮಾಡೋಣ ಅಂತ ನಾನು ಹೇಳ್ತೀನಿ. ನನಗೆ ಅಧ್ಯಕ್ಷಗಿರಿ ಇದೆಲ್ಲ ಏನು ಬೇಡ, ನಾವು ಚಾಕ್ರಿದಾರು ಮನೆತನ, ಯಾರ ಅಧ್ಯಕ್ಷ ಬಂದ್ರು ನಾವೇ ಕರಗ ನಡೆಸೋದು, ನೀವೇನಿದೆಯೋ ದುಡ್ಡು ಕಾಸು ವ್ಯವಹಾರ ನೋಡ್ಕೋಬೇಕು, ನೀವು ಇದು ಮಾಡಬೇಕು, ಆ ಥರ ಇರ್ತದೆ. ನಾವು ಅದ್ರ ಬಗ್ಗೆ ಯಾವತ್ತು ನಾನು ಇವಾಗ ನೋಡಿ ಕಮಿಟಿ ನಾನು ಬೇಡವೇ ಬೇಡ ಅಂದೆ. ಈಗ ಇನ್ನೊಂದು ಕಮಿಟಿ ಇಷ್ಟೊತ್ತಿಗೆಲ್ಲ ನಾವು ದುಡ್ಡು ಕಾಸು ಹಾಕ್ಬೇಕು. ಇನ್ನು 2 ತಿಂಗಳಿದೆ ಜಾತ್ರೆಗೆ, 50 ಅಡಿ ತೇರು, ಬೇರಿಂಗ್ ಎಲ್ಲ ಹೋಗಿದೆ, ಲಕ್ಷಾಂತರ ಜನ ಸೇರ್ತಾರೆ. ಹೆಂಗ್ ಬಂದೋಬಸ್ತ್ ತಗೋಬೇಕಾಗಿತ್ತು ಇಷ್ಟೊತ್ತಿಗೆ? ಮತ್ತೆ ಏನಾದರೂ ನಮ್ಮ ಮೇಲೆ FIR ಆಗುತ್ತೆ. ಅದಕ್ಕೆ ನಾನು ಕಮಿಟಿ ಏನು ಬೇಡ, ಅದು ದೇವ್ರ ಕೆಲಸ ಮಾಡ್ಕೊಂಡು ಹೋಗ್ತೀನಿ, ನಾನು ಕಮಿಟಿನೇ ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟೆ. ಯಾಕಂದ್ರೆ ಮತ್ತೆ ಪ್ರತಿ ವರ್ಷ ಪಾಪ ನನ್ನ ನಂಬಿ ಇವರೆಲ್ಲ ಕೆಲಸ ಮಾಡ್ತಾರೆ. ಕೇಳ್ತೀನಿ ಸತೀಶ್ ಅವರೇ, ಬರ್ತೀನಿ ನಾನು. ರವಿಚಂದ್ರ ಅವರೇ, ಪ್ರತಿ ಬಾರಿ ಕೂಡ ಕರಗ ಮಹೋತ್ಸವ ಆದಾಗ ನೀವು ಬದುಕ್ತಿದ್ರಿ, ಜೊತೆಗೆ ಆ ಸಂಭ್ರಮದಲ್ಲಿ ಭಾಗಿಯಾಗಿ ನಾವೊಂದು ಅಳಿಲು ಸೇವೆ ಮಾಡ್ತೀವಿ ಅಂತ ತಾವು ಮುಂದೆ ಬರೋರು. ಬಟ್ ಈ ಬಾರಿ ಫಂಡೇ ಸಿಗ್ತಾ ಇಲ್ಲ, ದುಡ್ಡೇ ಸಿಗ್ತಾ ಇಲ್ಲ, ಖಾಲಿ ಕೈಯಲ್ಲಿದ್ದೀರಿ ಅನ್ನೋ ಆರೋಪ. ಯಾವ ವರ್ಷನೂ ಈ ತರ ಆಗಿಲ್ಲ ಮೇಡಮ್, ಆಗಿಲ್ಲ. ಈ ವರ್ಷ ಆಗಿರೋ ಪ್ರಾಬ್ಲಮ್ ಯಾವ ವರ್ಷನೂ ಆಗಿಲ್ಲ. ಅದಲ್ದಿರೋ ಅಧಿಕಾರಿಗಳು ಫಸ್ಟ್ ಡೇಲಿ 3 ದಿವಸ ಮುಂಚೆ ಕರಗಕ್ಕೆ 1 ತಿಂಗಳು ಮುಂಚೆ ಕರಿಬೇಕು ಮೇಡಮ್. 1 ತಿಂಗಳು ಮುಂಚೆ ಕರೆದಿ ಏನ್ ಮಾಡ್ತೀರಾ, ಎತ್ ಮಾಡ್ತೀರಾ ಅಂತ ಹೇಳ್ಬೇಕು. ಅದಲ್ದಿರ ನಾವು ಅಧಿಕಾರಿ ನೋಡ್ಕೊಂಡು ನಾವು ಹೋಗಿಲ್ಲ ಸರ್ ಮೇಡಮ್.
ನಾವು ಹೋಗಿದ್ದೆ ಸತೀಶ್ ಸರ್ ನೋಡ್ಕೊಂಡು ಅಲ್ಲಿ ಹೋದ್ಮೇಲೆ ಏನೋ ಮಾಡೋಣ ಬನ್ನಿ ಅಂತ ಕರ್ಕೊಂಡು ಹೋದ್ರು. ಎಲ್ಲರೂ ನಮಗೆ ಆಶ್ವಾಸನೆ ಕೊಟ್ಟರು. ADC ಅವರು, AC ಅವರು, ವಿವೋ ಅವರು ಎಲ್ಲರೂ ಇದು ಕೊಟ್ಟರು. ಆದರೆ ಮಾಡಿ ಅಂತ ಅವತ್ತು ಹೇಳ್ಬಿಟ್ಟು ಇವಾಗ ಕಾಸು ಕೊಡ್ತಾ ಇಲ್ಲ ಮೇಡಮ್. ಏನ್ ಹೇಳ್ತಾರೆ ಕಾಸು ನೀವು ಯಾರು ಹೇಳಿದ್ರಿ ಇವಾಗ ಮಾಡೋಕ್ಕೆ ಅಂತ ಹೇಳ್ತಾರೆ ಮೇಡಮ್. ನೀವು ಯಾರು? ಆದ್ರೆ ಈಗ ಅಪ್ರೂವಲ್ ಅಂತ ಏನು ಇರಲ್ವಾ ಸತೀಶ್ ಸರ್? ಇದಕ್ಕೆ ಒಂದು ಲೆಟರ್ ಕನ್ಫರ್ಮೇಶನ್ ಆ ತರದ್ದು ಏನು ಇರಲ್ವಾ? ಇಲ್ಲ ಇಲ್ಲಿ ಕೇಳಿ, ವ್ಯವಸ್ಥಾಪನಾ ಸಮಿತಿ ಅಂದ್ರೆ ಇದು ಧರ್ಮರಾಯ ಸ್ವಾಮಿ ದೇವಸ್ಥಾನ ಅನ್ನೋದಕ್ಕೆ ಮೈಸೂರು ಮಹಾರಾಜರು 100 ಎಕರೆ ಜಾಗ ಕೊಟ್ಟಿದ್ದಾರೆ. ಈ BBMP ಜಾಗ, ಕಬ್ಬನ್ ಪಾರ್ಕ್ ಎಲ್ಲ ಇದೆಯಲ್ಲ, ಅದೆಲ್ಲ ದೇವಸ್ಥಾನಕ್ಕೆ ಸೇರಿರೋದೇನೆ. ಇವಾಗ್ಲೂ ನೀಲ್ಸಂದ್ರದಲ್ಲಿ ಒಂದು ಜಾಗಕ್ಕೆ ನಾವು ಫೈಟ್ ಮಾಡ್ತಾ ನಡೀತಾ ಇದೆ. ಅದಕ್ಕೋಸ್ಕರ ಅವಾಗ ಏನಾಯ್ತು, ಬರೀ 750 ರೂಪಾಯಿಗೆ ಹಿರಿಯರು ಕರಗ ಮಾಡಕ್ ಮಾಡ್ತಾರೆ BBMP ಜಾಗನ. ಅಲ್ಲಿ BBMP ಜಾಗ ಇದೆಯಲ್ಲ ಅದಕ್ಕೋಸ್ಕರ ಅವಾಗಿಂದ ನಮ್ಮ ಗುಣಶೇಖರಣ್ಣ ಅಂತ ಇದ್ದಾರೆ, ನಮ್ಮ ಜನಾಂಗದಲ್ಲಿ ಲೀಡ್ರು. ಅವರು ನಮ್ಮ ಕರಗಕ್ಕೆ ಇದ್ರಲ್ಲಿ 50 ಲಕ್ಷ ಇಡಿ, ವಿಶ್ವವಿಖ್ಯಾತ ಕರಗ ನಾವು ಅದ್ದೂರಿಯಾಗಿ ಮಾಡ್ಕೊಂಡು ಹೋಗೋಣ ಅಂತೇಳಿ 50 ಲಕ್ಷ ಸಾಂಕ್ಷನ್ ಮಾಡಿಸ್ತಾರೆ. ಈ 50 ಲಕ್ಷ ಸಾಂಕ್ಷನ್ ಅವರು ಹಿರಿಯರು ಮಾಡಿರೋ ಪುಣ್ಯ, ನಾವು ಅದರಿಂದ ಕರಗ ಅದಕ್ಕೆ ಮುಂಚೆ ಎಲ್ಲರೂ ಕೈಯಿಂದ ಹಾಕಿ ಮಾಡ್ತಾ ಇದ್ದು. ಆ 50 ಲಕ್ಷನ ಒಂದು ವ್ಯವಸ್ಥಾಪನಾ ಸಮಿತಿ ಇವರೇ ನಡ್ಸ್ಕೊಂಡು ಹೋಗ್ಬೇಕು. ಇದಕ್ಕೆ ಮುಜರಾಯಿ ಎಂಟ್ರಿ ಫೇರ್ ಇರಲಿಲ್ಲ. ನಮ್ಮ ಕಿತ್ಲಾಟದಲ್ಲಿ ಮುಜರಾಯಿ ನೆತ್ತಿಗೆ ಬಂತು. ಇವಾಗ ಹೋಗ್ತಾ ಏನಾಯ್ತು, ಇಲ್ಲಿ 1.5 ಕೋಟಿ ಅನುದಾನ ತನಕ ತಂದ್ರು. ಯಾರು? ನಮ್ಮ ಇವಾಗ ಶಾಂತಿನಗರ ಕ್ಷೇತ್ರ MLA ಇದಾರಲ್ಲ, ಹ್ಯಾರಿಸ್ ಸರು ನೋಡಿ. ಅವರು ಬೇರೆ ಇದಿರ್ಬೋದು, ಆದ್ರೆ ಬೇರೆ ಕ್ಷೇತ್ರ ಇರ್ಬೋದು. ಹೋದ್ಸಲ 1.5 ಕೋಟಿ ಬಜೆಟ್ ಅಲ್ಲಿ ಮಾಡಿಸಿದವರು. ಮತ್ತೆ ನಮ್ಮ RV ಸಾಹೇಬ್ರು, ಅವರು ಇವತ್ತು ಸತ್ಯ ಸ್ವರ್ಗದಲ್ಲಿದ್ದಾರೆ. ಅವರು ತುಂಬಾ ಫೈಟ್ ಮಾಡಿದ್ರು. ನಮಗೆ ಎಲ್ಲರೂ ನಿಂತಿರೋದಲ್ಲ, ಜಮೀರ್ ಅಹಮದ್ ಖಾನ್ ಸಾರು, ರಾಮಲಿಂಗಾರೆಡ್ಡಿ ಸರ್. ಬಿಡಿ, ಕರಗ ಮಹೋತ್ಸವ ಅಂದ್ರೆ ಇದು ಇಂಥದ್ದೇ ಧರ್ಮಕ್ಕೆ ಸೇರಿದ್ದಲ್ಲ. ಒಗ್ಗಟ್ಟಾಗೆ ಭಾಗಿಯಾಗ್ತಾರೆ, ಒಗ್ಗಟ್ಟಾಗೆ ಮೇಡಮ್. ನಮ್ಗೆ BJP ಇದ್ರು ಸರಿ, ಕಾಂಗ್ರೆಸ್ ಇದ್ರು ಸರಿ, ದೇವಸ್ಥಾನಕ್ಕೆ ತೊಂದರೆ ಕೊಡ್ತಾ ಇಲ್ಲ. ನಮ್ಗೆ ದೇವಸ್ಥಾನಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾರೆ. ನಾವು ಯಾವುದೇ ಅದಕ್ಕೆ ನಾನು ಏನೇನು ಹೇಳಿದೆ, ಯಾವುದೇ ನಮ್ಗೆ ಪಕ್ಷ ನಮ್ಗೆ ತೊಂದರೆ ಕೊಡ್ತಾ ಇಲ್ಲ.